ಧಾರವಾಡದ ತ್ರಿಬಲ್ ಐಟಿ ಬಳಿಯಲ್ಲಿ ಹಾಡು ಹಗಲೇ ನಡೆದಿದ್ದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೆವಲಪರ್ ಫಿಲೋಮಿನಾ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ಇದರ ಜೊತೆಯಲ್ಲಿ ಅವರ ಬಳಿ ಇದ್ದ ಒಂದು ರಿವಾಲ್ವರ್, ಒಂದು ಪಿಸ್ತೂಲು ಸೇರಿದಂತೆ ಒಂದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದ್ರು. ತಡಸಿನ ಕೊಪ್ಪಕ್ಕೆ ಹೊಂದಿಕೊಂಡು ಒಂದು ಜಮೀನಿದ್ದು ಆ ಜಮೀನನ್ನ ತಾವು ಖರೀದಿ ಮಾಡಿದ್ದೇವೆ ಅಂತ ಹೇಳಿ ಡೆವಲಪರ್ ಫಿಲೋಮಿನಾ ಸೇರಿದಂತೆ ಆತನ ಪುತ್ರ ಸುಂದರ್ ಪಾಲ್ ಹಾಗೂ ಅವರ ಖಾಸಗಿ ಗನ್ಮನ್ಗಳು ಸ್ಥಳಕ್ಕೆ ಹೋಗಿ ಹಿಟಾಚಿಯಿಂದ ಭೂಮಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆ ಸ್ಥಳಕ್ಕೆ ಹೋದಂತ ತಡಸಿನಕೊಪ್ಪ ಗ್ರಾಮದ ವಿಠಲ ವಾಲಿಕಾರ ಹಾಗೂ ಅವರ ಸಹಚರರು, ಇಲ್ಲಿ ನಮಗೆ ಸೇರಿದ 2 ಎಕರೆ ಜಮೀನಿದೆ, ನಮ್ಮ ಜಮೀನು ಬಿಟ್ಟು ನೀವು ಭೂಮಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ತಕರಾರು ತೆಗೆದಿದ್ರು. ಇದರಿಂದ ಮಾತಿಗೆ ಮಾತು ಬೆಳೆದು 2 ಗುಂಪುಗಳು ಕೈ ಮಿಲಾಯಿಸಿಕೊಂಡಿತ್ತು. ಈ ವೇಳೆ ಸುಂದರ್ ಪಾಲ್ ಮತ್ತು ಪ್ರವೀಣ್ ಸುತಾರ್ ಎಂಬಾತರು ಗಾಳಿಯಲ್ಲಿ 3-4 ಸುತ್ತು ಗುಂಡು ಹಾರಿಸಿದ್ರು. ಒಂದು ಗುಂಡು ವಿಠಲನ ಕಾಲಿಗೆ ತಾಕಿ ಆತ ಗಾಯಗೊಂಡಿದ್ದ. ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈ ಸಂಬಂಧ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು, ವಿಡಿಯೋಗಳಲ್ಲಿ ಸ್ವತಃ ಸುಂದರ್ ಪಾಲ್ ಹಾಗೂ ಪ್ರವೀಣ್ ಸುತಾರ್ ಗುಂಡು ಹಾರಿಸಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಈ ಸಂಬಂಧ ಫಿಲೋಮಿನಾ, ಪ್ರವೀಣ್ ಸುತಾರ್, ಇಂದರ್ ಪಾಲ್, ಬೆಂಜಮಿನ್ ಹಾಗೂ ವಿಶಾಲ್ ಎಂಬಾತನನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ರು. ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ಕಡಸಿನಕೊಪ್ಪ ಅನ್ನುವಂತ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ ಟ್ರಿಪಲ್ ಐಟಿ ಇದೆ. ಅಲ್ಲಿ ಒಂದು 3 ಎಕರೆ ಜಮೀನ್ ಏನಿದೆ, ಆ ಜಮೀನು ಡೆವಲಪ್ ಮಾಡ್ಲಿಕ್ಕೆ ಅಂತ ಡೆವಲಪರ್ ಮತ್ತೆ ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದಾವೆ ಮತ್ತು ಅಲ್ಲಿ ಪೊಸೆಷನ್ ಅಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವ್ದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸಿಷನ್ ಇದ್ರು ಅವರು, ಅವ್ರ ಕುಟುಂಬ ಸದಸ್ಯರು ಮತ್ತೆ ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರ್ಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದ್ರ ಜೊತೆಗೆ ಪರಸ್ಪರ ಸಂಘರ್ಷ ಆದಂತ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂತ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ, ಮತ್ತೆ ಎತ್ತಗಡೆ ಫೈರ್ ಮಾಡಿದ್ನ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಇಲ್ಲಿ SDM ಅಲ್ಲಿ ವಿಠಲ್ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದೆ, ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಮಾತಾಡ್ತಾನೆ, ನಾನು ಕೂಡ ಮಾತಾಡ್ಸ್ತೀನಿ. ಡಾಕ್ಟರ್ಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೆ ಇಂಜುರೀಸ್ ಇಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿ ಗಾರ್ಡ್ ಅವನ್ನ ವಶಕ್ಕೆ ತಗೊಂಡಿದೀವಿ, ಅವನ ವೆಪನ್ ವಶಕ್ಕೆ ತಗೊಂಡಿದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂತ 4-5 ಜನರನ್ನ ವಶಕ್ಕೆ ತಗೊಂಡಿದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗ್ಬೇಕು. ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ವಶಕ್ಕೆ ತಗೊಳ್ಳುವಂಥದ್ದು, ವಿಚಾರಣೆಗಳು ಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪ ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂತ ಕ್ರಮ ಕೈಗೊಳ್ಳಲಾಗಿದೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ. ಕಂಪ್ಲೇಂಟ್ ಅನ್ನು ತಗೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಾನು ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮ ಇಲ್ಲಿ ಯಾರಿಗೆ ಮುಂದಿನ ಪೆಟ್ಟು ಬಿದ್ದಿತ್ತು, ಅವ್ರ ಕಾಲಿಗೆ ಪೆಟ್ಟು ಬಿದ್ದಿತ್ತು, ಅವ್ರು ಔಟ್ ಆಫ್ ಡೇಂಜರ್, ನಾನು ಮಾತಾಡ್ಸ್ಕೊಂಡ್ಬಿಟ್ಟಿದ್ದೀನಿ. ಮುಂದಿನ ಟ್ರೀಟ್ಮೆಂಟ್ ಮಾಡ್ತಾರೆ. ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಕಾಲಿಗೆ ಪೆಟ್ಟು ಬಿದ್ದಿರೋದು, ಬೇರೆ ಯಾವ್ದು ಪೆಟ್ಟು ಆಗಿಲ್ಲ. ಯಾವುದೇ ಗೊಂದಲ ಮತ್ತು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಕ್ಲಾರಿಫಿಕೇಶನ್ ನಾನೇ ವೈಯಕ್ತಿಕವಾಗಿ ಖಂಡಿತ ಕ್ಲಾರಿಫಿಕೇಶನ್. ಡೆವಲಪರ್ ಹೆಸರುಗಳೆಲ್ಲ ಗೊತ್ತಾಗುತ್ತೆ. ಈಗ ಹಂಗೆ ಸದ್ಯಕ್ಕಷ್ಟೇ 1-2 ಹೆಸರು ಈಗ ತಿಳಿದು ಬಂದಿದೆ. ಇವನ್ ಅಲ್ಲಿ ಯಾರು ಪೊಸಿಷನ್ ಇದ್ರು ಅವ್ರು ರೈತ, ಹಂಗಾಗಿ ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಹೋದಂತ ಸಂದರ್ಭದಲ್ಲಿ ಈ ಡೆವಲಪರ್ ಜಮೀನು ಖರೀದಿ ಮಾಡಿದ್ರೆ ಇದೆಲ್ಲ ಇನ್ನೂ ಪತ್ತೆ ಮಾಡ್ತಾರೆ. ಈಗ ಅಲ್ಲಿ ಸ್ಥಳಕ್ಕೆ ನಮ್ದೇ ಜಾಗ ಇಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ಪೊಸಿಷನ್ ಇದ್ದು ರಿಜಿಸ್ಟರ್ ಮಾಡಿ ಇಷ್ಟೇ ಇನ್ಸಿಡೆಂಟ್. ಅದಾದ್ಮೇಲೆ ಅಲ್ಲಿ ಗೊಂದಲ ಆದಾಗ ಡೆವಲಪರ್ ಜೊತೆ ಹೋಗಿದ್ದಂತಹ ಪ್ರೈವೇಟ್ ಗನ್ಮ್ಯಾನ್ ಅವನು ಬಾಡಿ ಗಾರ್ಡ್ ಅವನು ಏರ್ ಫೈರ್ ಮಾಡಿದಾನೆ. ಮತ್ತೆ ಒಂದು ಗುಂಡು ಮೆಟಲ್ ಅನ್ನುವಂತ ಒಂದು ಹುಡುಗನಿಗೆ ಇಷ್ಟು ನಮಗೆ ಸದ್ಯಕ್ಕೆ ಇರುವಂತ ಮಾಹಿತಿ. ನಾನು ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಸಿಷನ್ ಇತ್ತು ಅವ್ರು ಹೇಳಿದ್ದು ಇದು ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಸೇರಿದಂತೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಲ್ಲಿ ಅವರ
ಪರ್ಚೇಸ್ ಕೂಡ ಇತ್ತಂದು ಕೂಡ ಅದನ್ನೇ ಹೇಳಿದ್ವಿ. ಈಗಷ್ಟೇ ಇನ್ನು ಠಾಣೆಗೆ ಬಂದಿದೆ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಿ. ಆರೋಪಿಗಳು ಈಗ ನಮಗೆ ಸದ್ಯಕ್ಕೆ ಇನ್ನು ಕಂಪ್ಲೇಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ನಮಗೇನು ಯಾರ್ಯಾರ್ದು ಹೆಸರು ಹೇಳಿದ್ರು ಅವ್ರನ್ನ ವಶಕ್ಕೆ ತಗೊಳ್ಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರೇ ಆರೋಪಿ, ಯಾಕಂದ್ರೆ ಗೊಂದಲ ಇದ್ದಂತ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಬರುವಂತದ್ದು ಅಥವಾ ಡಾಕ್ಯುಮೆಂಟ್ಸ್ ಅಲ್ಲಿ ತೊಂದರೆ ಇದ್ರೆ ಕೋರ್ಟ್ಗೆ ಹೋಗುವಂತದ್ದು, ರೆವಿನ್ಯೂ ಅಥಾರಿಟೀಸ್ ಅಪ್ರೋಚ್ ಮಾಡೋದು ಮಾಡ್ಬೇಕು. ಅದ್ ಬಿಟ್ಟು ಅಲ್ಲಿ ಗುಂಪು ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಗೊಂದಲ ಉಂಟಾಗುವಂತದ್ದು, ಸಂಘರ್ಷ ಉಂಟಾಗುವಂತದ್ದು, ಅದರಲ್ಲಿ ವೆಪನ್ ಯೂಸ್ ಮಾಡೋದು ಎಲ್ಲ ಟೋಟಲಿ ನಾಟ್ ಅಕ್ಸೆಪ್ಟಬಲ್. ಈ ಒಂದು ಘಟನೆಗೆ ಕಾರಣ ಆಗಿರುವಂತ ಯಾರೇ ಇದ್ರು ಅವ್ರ ಮೇಲೆ ಅಗತ್ಯ ಕಾನೂನು ಕೈಗೊಳ್ಳ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.